ಎಲ್ಲರಿಗೂ ನಮಸ್ಕಾರ. ATV ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ. ಮೇಷ ರಾಶಿಯ ಜೂನ್ ತಿಂಗಳ 2025ನೇ ವರ್ಷದ ಮಾಸ ಭವಿಷ್ಯ ಹೇಗಿದೆ? ಮೇಷ ರಾಶಿಯವರ ಗೋಚಾರ ಫಲಗಳೇನು? ಜೂನ್ ತಿಂಗಳಲ್ಲಿ ಮೇಷ ರಾಶಿಯವರಿಗೆ ಯಾವೆಲ್ಲ ಶುಭ ಫಲಗಳು ದೊರೆಯಲಿದೆ, ಯಾವೆಲ್ಲ ಅಶುಭ ಫಲಗಳು ಬರಲಿದೆ, ಆ ಅಶುಭ ಫಲಗಳಿಗೆ ಪರಿಹಾರಗಳೇನು ಎಂಬುದರ ಬಗ್ಗೆ ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತೀನಿ. ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಮೇಷ ರಾಶಿಯವರಿಗೆ ಜೂನ್ ತಿಂಗಳಲ್ಲಿ ಈ ಘಟನೆಗಳು ನಡೆಯುತ್ತೆ. ಮೇಷ ರಾಶಿಯವರು ಇಷ್ಟು ದಿನ ನೊಂದು ಬೆಂದೋಗಿದ್ದೀರಾ, ಆದರೆ ಜೂನ್ ತಿಂಗಳಲ್ಲಿ ಸಾಕಷ್ಟು ರೀತಿಯಾದಂಥ ಲಾಭ ಅನ್ನೋದು ಮೇಷ ರಾಶಿಯವರಿಗೆ ಆಗಿರುತ್ತೆ. ಹಾಗಾದರೆ ಆ ಲಾಭಗಳೇನು ಎಂಬುದರ ಬಗ್ಗೆ ಸಂಪೂರ್ಣವಾಗಿ ನೋಡೋಣ. ಅದಕ್ಕೂ ಮುನ್ನ ನೀವೇನಾದರೂ ಮೇಷ ರಾಶಿಯವರಾಗಿದ್ದರೆ, ದೇವರು ಮತ್ತು ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬುವುದಾದರೆ, ಆಂಜನೇಯ ಸ್ವಾಮಿಯ ಭಕ್ತರಾಗಿದ್ದಲ್ಲಿ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಡಿ ಮತ್ತು ತಪ್ಪದೇ ನಮ್ಮ ATV ಕರ್ನಾಟಕ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಈ ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡ್ಕೊಳ್ಳಿ. ಮೇಷ ರಾಶಿಯ ಶುಭ ಫಲಗಳ ಬಗ್ಗೆ ಮೊದಲಿಗೆ ನೋಡೋಣ. ಮೇಷ ರಾಶಿಗೆ ಸೂರ್ಯನ ಆಸ್ಥಾನ ಚೆನ್ನಾಗಿರೋದ್ರಿಂದ ಜೂನ್ ತಿಂಗಳಲ್ಲಿ ಯೋಗ ಅನ್ನೋದು ಶುರುವಾಗುತ್ತೆ. ಸೂರ್ಯ ಗ್ರಹದ ಸ್ಥಾನ ಮೇಷ ರಾಶಿಯಲ್ಲಿ ಚೆನ್ನಾಗಿರೋದ್ರಿಂದ ಈ ರಾಶಿಯವರಿಗೆ ಸಾಕಷ್ಟು ರೀತಿಯಾದಂತಹ ಯಶಸ್ಸು ಅನ್ನೋದು ಬರುತ್ತೆ. ಸೂರ್ಯ ಮತ್ತು ಬುಧ ಒಟ್ಟಿಗೆ ಇರೋದ್ರಿಂದ ಬುಧಾದಿತ್ಯ ಯೋಗ ಅನ್ನೋದು ಮೇಷ ರಾಶಿಯವರಿಗೆ ಶುರುವಾಗುತ್ತೆ. ಬುಧಾದಿತ್ಯ ಯೋಗ ಅನ್ನೋದು ಮೇಷ ರಾಶಿಯವರಿಗೆ ಶುರುವಾಗೋದ್ರಿಂದ ಖಂಡಿತವಾಗಿಯೂ ಕೂಡ ಸಾಕಷ್ಟು ಲಾಭ ಅನ್ನೋದು ಮೇಷರಾಶಿಯವರಿಗೆ ಕಾಣುತ್ತೆ. ಬುಧ ಗ್ರಹದಿಂದ ಬುದ್ಧಿವಂತಿಕೆ ಅನ್ನೋದು ಹೆಚ್ಚಾಗುತ್ತೆ. ಬುಧನಿಂದ ಬುದ್ಧಿವಂತಿಕೆ ಹೆಚ್ಚಾಗೋದ್ರಿಂದ ನೀವು ಏನೇ ಒಂದು ಕೆಲಸನ ಮಾಡಿದ್ರೂ ಕೂಡ ಅದರಲ್ಲಿ ಪರ್ಫೆಕ್ಟ್ ಆಗಿ ಮಾಡ್ತೀರಾ. ಬುದ್ಧಿ ಹೆಚ್ಚಾದರೆ ಏನೇನಾಗುತ್ತೆ, ನಮ್ಮ ಜೀವನದಲ್ಲಿ ಉದ್ಧಾರ ಆಗ್ತೀವಿ. ಹಾಗೆಯೇ ಜ್ಞಾನ ಅನ್ನೋದು ಹೆಚ್ಚಾಗುತ್ತೆ. ಸಾಮಾಜಿಕ ಜ್ಞಾನ ಹೆಚ್ಚಾಗೋದ್ರಿಂದ ಒಂದು ಉತ್ತಮ ರೀತಿಯಾದಂಥ ಜೀವನನ ನಾವು ಲೀಡ್ ಮಾಡಬಹುದು. ಇನ್ನು ವಿದ್ಯಾರ್ಥಿಗಳಿಗೆ ಯೋಗ ಅನ್ನೋದು ಶುರುವಾಗುತ್ತೆ. ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು, ತೊಂದರೆ ಇದ್ರೂ ಕೂಡ ಎಲ್ಲವೂ ನಿವಾರಣೆ ಆಗುತ್ತೆ. ಬುಧಗ್ರಹ ಮೇಷರಾಶಿಗೆ ಚೆನ್ನಾಗಿರೋದ್ರಿಂದ ವಿದ್ಯಾರ್ಥಿಗಳಿಗೆ ಬುದ್ಧಿವಂತಿಕೆ ಶುರುವಾಗುತ್ತೆ. ಹಾಗೆಯೇ ಜ್ಞಾನ ಅನ್ನೋದು ಹೆಚ್ಚಾಗುತ್ತೆ. ಪರೀಕ್ಷೆಗಳಲ್ಲಿ ಉತ್ತಮ ಅಂಕ ಅನ್ನೋದು ಕೂಡ ಸಿಗುತ್ತೆ. ಹಾಗೆಯೇ ವಿದ್ಯಾರ್ಥಿಗಳು ಸಾಕಷ್ಟು ರೀತಿಯಾದಂತಹ ಕಾಂಪಿಟೇಟಿವ್ ಎಕ್ಸಾಮ್ಸು ಏನೇ ಒಂದನ್ನು ಬರೆದ್ರೂ ಕೂಡ ಅದರಲ್ಲಿ ಇವರಿಗೆ ಸಕ್ಸಸ್ ಅನ್ನೋದನ್ನು ಕಾಣ್ತಾರೆ. ಜೊತೆಗೆ ವಿದ್ಯಾಭ್ಯಾಸ ಮುಗಿಸಿ ನೀವೇನಾದರೂ ವಿದ್ಯಾಭ್ಯಾಸ ಮುಗಿಸಿ ಉದ್ಯೋಗನ ಮಾಡಬೇಕು ಅಂತ ಅಂದ್ಕೊಂಡ್ರೂ ಕೂಡ ಖಂಡಿತವಾಗಿಯೂ ಕೂಡ ಉತ್ತಮವಾದಂಥ ಉದ್ಯೋಗ ಅನ್ನೋದು ವಿದ್ಯಾರ್ಥಿಗಳಿಗೆ ಸಿಗುತ್ತೆ. ಇನ್ನು ಬಂಧುಗಳ ಆಗಮನವಾಗಲಿದೆ. ನಿಮ್ಮ ಮನೆಗೆ ನೆಂಟರುಗಳು ಬರ್ತಾರೆ. ಬಂಧುಗಳಿಂದ ನಿಮಗೆ ಖಂಡಿತವಾಗಿಯೂ ಕೂಡ ಖುಷಿಯಾದಂತಹ ವಾತಾವರಣ ಇದ್ದೇ ಇರುತ್ತೆ. ಹಾಗೆಯೇ ಕುಟುಂಬದಲ್ಲಿ ನೆಮ್ಮದಿಯುತವಾದಂತಹ ವಾತಾವರಣ ಕೂಡ ಇರುತ್ತೆ. ನಮ್ಮ ಜೀವನದಲ್ಲಿ ಕುಟುಂಬದಲ್ಲಿ ನೆಮ್ಮದಿ ಇದ್ದರೆ ಖಂಡಿತವಾಗಿಯೂ ಮನೆ ನೆಮ್ಮದಿಯಾಗಿದ್ದರೆ ಮನಸ್ಸು ಕೂಡ ನೆಮ್ಮದಿಯಾಗಿರುತ್ತೆ. ಹಾಗಾಗಿ ಕುಟುಂಬದಲ್ಲೂ ಕೂಡ ಶಾಂತಿ, ನೆಮ್ಮದಿ ಅನ್ನೋದು ಸಿಗುತ್ತೆ. ಇನ್ನು ಗುರು ಮತ್ತು ಸೂರ್ಯ ಬುಧ ಮೂರೂ ಗ್ರಹ ಕೂಡ 3ನೇ ಮನೆಯಲ್ಲಿ ಇರೋದ್ರಿಂದ ಮೀಡಿಯಾದಲ್ಲಿ, ತಂತ್ರಜ್ಞಾನದಲ್ಲಿ ಕೆಲಸ ಮಾಡೋರಿಗೆ ಚೆನ್ನಾಗಿದೆ. ಗುರುಗ್ರಹ, ಸೂರ್ಯಗ್ರಹ, ಬುಧ ಗ್ರಹ ಮೂರೂ ಗ್ರಹಗಳು ಕೂಡ ಅದ್ಭುತವಾಗಿರೋದ್ರಿಂದ ನೀವು ಏನಾದರೂ ಮೀಡಿಯಾದಲ್ಲಿ ಅಥವಾ ತಂತ್ರಜ್ಞಾನದಲ್ಲಿ ಕೆಲಸ ಮಾಡ್ತಿದ್ರೆ ಖಂಡಿತವಾಗಿಯೂ ಕೂಡ ಒಳಿತಾಗತ್ತೆ. ಇದರಿಂದ ನಿಮಗೆ ಸಾಕಷ್ಟು ಲಾಭ ಅನ್ನೋದು ಕೂಡ ಆಗತ್ತೆ. ಇನ್ನು ಬರಹಗಾರರಿಗೂ ಕೂಡ ಅದ್ಭುತವಾಗಿರುತ್ತೆ. ನೀವೇನಾದರೂ ಆರ್ಟಿಸ್ಟ್ ಆಗಿದ್ರೆ ಅಥವಾ ಕಲೆಗಾರರಾಗಿದ್ದರೆ ಇಲ್ಲ ಬರಹಗಾರರಾಗಿದ್ದರೆ ಖಂಡಿತವಾಗಿಯೂ ಕೂಡ ಈ ತಿಂಗಳಲ್ಲಿ ನಿಮಗೆ ಅದ್ಭುತವಾಗಿರುತ್ತೆ. ಇನ್ನು ಮಾತಿನಲ್ಲಿ ಚತುರತೆ ಅನ್ನೋದು ಹೆಚ್ಚಾಗುತ್ತೆ. ನೀವೇನಾದರೂ ಮಾತಿನಿಂದ ಕೆಲಸ ಮಾಡ್ತಿದ್ರೆ ಅಥವಾ ನಿಮ್ಮ ಮಾತಿನಿಂದಲೇ ನಿಮ್ಮ ಕೆಲಸಗಳು ಸಕ್ಸಸ್ ಅನ್ನೋದನ್ನು ಕಾಣುತ್ತೆ. ಇದರಿಂದ ನಿಮಗೆ ನಿಮ್ಮ ಮಾತಿನಲ್ಲಿ ಚತುರತೆ ಹೆಚ್ಚಾಗಿ ಇದರಿಂದಲೂ ಕೂಡ ನಿಮಗೆ ಸಾಕಷ್ಟು ಲಾಭ ಅನ್ನೋದನ್ನು ನೀವು ಕಾಣ್ತೀರಾ. ಇನ್ನು ಮಾರ್ಕೆಟಿಂಗಲ್ಲಿ ಕೆಲಸ ಮಾಡುವವರಿಗೂ ಕೂಡ ಲಾಭವಾಗುತ್ತೆ. ಮಾರ್ಕೆಟಿಂಗ್ ವಿಚಾರದಲ್ಲಿ ಕೆಲಸ ಮಾಡ್ತಿರಲಿ, ಅವ್ರಿಗೆ ವಿಪರೀತವಾದಂಥ ಲಾಭವಾಗುತ್ತೆ. ಅತಿ ಹೆಚ್ಚು ಸೇಲ್ಸ್ ಅನ್ನೋದು ಆಗುತ್ತೆ. ಇದರಿಂದ ನಿಮ್ಮ ಜೀವನದಲ್ಲಿ ನಿಮಗೆ ಸಾಕಷ್ಟು ಒಳಿತಾಗುತ್ತೆ ಅಂತಾನೆ ಹೇಳ್ಬೋದು. ಇನ್ನು ಶುಕ್ರ ಗ್ರಹನಿಂದ ಎನರ್ಜಿ ಅನ್ನೋದು ಹೆಚ್ಚಾಗುತ್ತೆ. ಶುಕ್ರ ಚೆನ್ನಾಗಿರೋದ್ರಿಂದ ನಮ್ಮಲ್ಲಿ ಎನರ್ಜಿ ಹೆಚ್ಚಾಗುತ್ತೆ. ಏನೇ ಒಂದು ಕೆಲಸ ಮಾಡಿದ್ರೂ ಕೂಡ ಕೆಲಸದಲ್ಲಿ ಉತ್ಸಾಹ ಅನ್ನೋದು ಜಾಸ್ತಿ ಆಗುತ್ತೆ. ಹಾಗಾಗಿ ಲಾಭವೂ ಕೂಡ ಹೆಚ್ಚಾಗುತ್ತೆ. ಆ ಕೆಲಸ ಕೂಡ ಎನರ್ಜಿಯಾಗಿ ಮುಗಿಯುತ್ತೆ. ಇನ್ನು ಶುಕ್ರ ಗ್ರಹ ಮೇಷರಾಶಿಗೆ ಅದೃಷ್ಟ ಕಾರಕನಾಗಿರೋದ್ರಿಂದ ನೆಮ್ಮದಿಯಾದ ಜೀವನ ಅನ್ನೋದು ಈ ಜೂನ್ ತಿಂಗಳಲ್ಲಿ ಇರುತ್ತೆ ಅಂತಾನೆ ಹೇಳ್ತೀನಿ.
ಇಷ್ಟು ವರ್ಷ ಹಾಗೆಯೇ ಇಷ್ಟು ತಿಂಗಳು ಸಾಕಷ್ಟು ದುಃಖ ನೋವು ಎಲ್ಲವನ್ನೂ ಕೂಡ ನೀವು ಕಾಣ್ಬಿಟ್ಟಿದ್ದೀರಾ. ಅದರಲ್ಲೂ ಈ ಸಾಡೆ ಸಾತಿ ಶುರುವಾದಾಗಿಂದಲೂ ಸಾಕಷ್ಟು ಖರ್ಚುಗಳು ಹಾಗೆಯೇ ಸಾಕಷ್ಟು ಜಗಳಗಳು ಕಲಹಗಳು ಎಲ್ಲವನ್ನೂ ಕೂಡ ನೋಡ್ಬಿಟ್ಟಿರ್ತೀರ. ಆದರೆ ಇನ್ಮುಂದೆ ಹಾಗಾಗಲ್ಲ. ಖಂಡಿತವಾಗಿಯೂ ಕೂಡ ನಿಮಗೆ ಅದೃಷ್ಟದ ಸಮಯ ಅಂತಲೇ ಹೇಳ್ಬೋದು. ಈ ಜೂನ್ ತಿಂಗಳಲ್ಲಿ ಇವರು ಸ್ವಲ್ಪ ನೆಮ್ಮದಿಯಾದ ಜೀವನ ಅನ್ನೋದನ್ನು ನೀವು ಪಡ್ಕೋಬಹುದು. ರಾಹುವಿನಿಂದ ಹೊಸ ಹೊಸ ಅವಕಾಶಗಳು ಸಿಗುತ್ತೆ. ರಾಹು ಗ್ರಹ ಕೂಡ ಮೇಷರಾಶಿಗೆ ಚೆನ್ನಾಗಿರೋದ್ರಿಂದ ಹೊಸದಾದಂಥ ಅವಕಾಶಗಳು ಸಿಗುತ್ತೆ. ನೀವು ಆ ಅವಕಾಶಗಳನ್ನು ಸರಿಯಾಗಿ ಬಳಸ್ಕೊಂಡಿದ್ದೇ ಆದರೆ ಖಂಡಿತವಾಗಿಯೂ ಕೂಡ ಒಳಿತಾಗುತ್ತೆ. ಇನ್ನು ಉದ್ಯೋಗ ವ್ಯಾಪಾರ ಪ್ರಾರಂಭ ಮಾಡಲು ಇದು ತುಂಬಾ ಅನುಕೂಲಕರವಾದಂಥ ದಿನವಾಗಿರುತ್ತೆ, ಅನುಕೂಲಕರವಾದಂಥ ಮಾಸವಾಗಿರುತ್ತೆ. ಉದ್ಯೋಗದಲ್ಲೂ ಕೂಡ ಹೊಸ ಉದ್ಯೋಗನ ಹುಡ್ಕೊಬೇಕು ಅಂದರೂ ಕೂಡ ಆಗುತ್ತೆ. ಹಾಗೆಯೇ ವ್ಯಾಪಾರ ಏನಾದರೂ ನೀವು ಹೊಸದಾಗಿ ವ್ಯಾಪಾರ ವ್ಯವಹಾರನ ಶುರು ಮಾಡಬೇಕು ಅಂದರೂ ಕೂಡ ಆಗುತ್ತೆ. ಒಟ್ಟಾರೆಯಾಗಿ ಈ ಮೇಷರಾಶಿಯವರಿಗೆ ಜೂನ್ ತಿಂಗಳಲ್ಲಿ ಎಲ್ಲವೂ ಕೂಡ ಅನುಕೂಲಕರವಾಗಿರುತ್ತೆ. ಇನ್ನು ಅಣ್ಣ ತಮ್ಮಂದಿರ ನಡುವೆ ಇದ್ದಂಥ ವೈಮನಸ್ಸು ದೂರವಾಗುತ್ತೆ, ಕಲಹಗಳು ದೂರವಾಗುತ್ತೆ, ಸಾಕಷ್ಟು ಪ್ರೀತಿ ಅನ್ನೋದು ಕೂಡ ಮೂಡುತ್ತೆ. ಇನ್ನು ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ ಅತಿಯಾದಂತಹ ಪ್ರಗತಿ ಅನ್ನೋದು ಕೂಡ ಇರುತ್ತೆ. ಹಾಗಾಗಿ ಮೇಷರಾಶಿಯವರಿಗೆ ಜೂನ್ ತಿಂಗಳಲ್ಲಿ ಸ್ವಲ್ಪ ಸಮಾಧಾನವಾದ ತಿಂಗಳು ಅಂತಾನೆ ಹೇಳ್ಬೋದು. ಕಷ್ಟಗಳು ಅನ್ನೋದು ಸ್ವಲ್ಪ ಕಡಿಮೆನೇ ಇರುತ್ತೆ. ಇನ್ನು ಏನೇನು ಎಚ್ಚರಿಕೆಯನ್ನು ವಹಿಸಬೇಕು, ಮೇಷರಾಶಿಯವರಿಗೆ ಕಂಪ್ಲೀಟಾಗಿ ಒಳ್ಳೆಯದೇ ಆಗುತ್ತೆ ಅಂತಲ್ಲ, ಕಂಪ್ಲೀಟಾಗಿ ಎಲ್ಲವೂ ಕೂಡ ಶುಭವಾಗಿದೆ ಅಂತಾನೂ ಏನೂ ಇಲ್ಲ. ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗಿರುವಂಥ ವಿಷಯಗಳು ಕೂಡ ಇದೆ. 12ನೇ ಮನೆಯಲ್ಲಿ ಶನಿ ಇರೋದ್ರಿಂದ ಸಾಡೆ ಸಾತಿ ನಡೀತಿರೋದ್ರಿಂದ ಸ್ವಲ್ಪ ನಿಮ್ಮ ವ್ಯವಹಾರಗಳಲ್ಲಿ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ಹಾಗೆಯೇ ನೀವು ಏನೇ ಒಂದು ಕೆಲಸ ಮಾಡಿದ್ರೂ ಕೂಡ ಅದರಲ್ಲಿ ಆತುರತೆ ಅನ್ನೋದನ್ನು ಕಡಿಮೆ ಮಾಡಬೇಕಾಗತ್ತೆ. ಇನ್ನು ಬಡ್ಡಿ ವ್ಯವಹಾರ ಮಾಡೋರಿಗೆ ನಷ್ಟವಾಗುತ್ತೆ, ಎಚ್ಚರಿಕೆಯನ್ನು ವಹಿಸಿ. ನೀವು ಯಾರಿಗಾದರೂ ಸಾಲ ಕೊಡಬೇಕು ಅಂದರೂ ಕೂಡ ಯೋಚನೆ ಮಾಡಿ, ಹಾಗೆಯೇ ಬಡ್ಡಿ ವ್ಯವಹಾರನ ನಡೆಸಬೇಕು ಅಂದರೂ ಕೂಡ ಯೋಚನೆ ಮಾಡಿ. ಇದರಲ್ಲಿ ನಷ್ಟ ಆಗುವ ಸಂದರ್ಭ ಇರುತ್ತೆ. ಇನ್ನು ಕುಜನಿಂದ ಷೇರು ಮಾರುಕಟ್ಟೆಯಲ್ಲಿ ಹಾಗೆಯೇ ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲಿ ನಷ್ಟಗಳು ಎದುರಾಗಬಹುದು. ಕುಜ ಕೂಡ ನಿಮ್ಮ ರಾಶಿಯಲ್ಲಿ ನೀಚನಾಗಿರೋದ್ರಿಂದ ನೀವೇನಾದರೂ ಷೇರು ಮಾರುಕಟ್ಟೆಯಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂದರೂ ಕೂಡ ಸ್ವಲ್ಪ ದಿನ ಸುಮ್ಮನಿರೋದು ಉತ್ತಮ. ಜೊತೆಗೆ ಪಾರ್ಟ್ನರ್ಶಿಪ್ ವ್ಯವಹಾರ ಅನ್ನೋದು ಬೇಡವೇ ಬೇಡ. ಇನ್ನು ಮಧ್ಯಸ್ಥಿಕೆ ವ್ಯವಹಾರನ ಯಾವುದೇ ಕಾರಣಕ್ಕೂ ನಡೆಸಬೇಡಿ. ನೀವು ಯಾವುದೇ ಕಾರಣಕ್ಕೂ ಮಧ್ಯವರ್ತಿಕೆ ಕೆಲಸನ ಮಾಡಬೇಡಿ. ನೀವು ಯಾರೋ ಏನೋ ತೊಂದರೆ ಆಗ್ತದೆ ಅಂತ ನೀವು ಮಧ್ಯಕ್ಕೆ ಹೋದರೆ ಖಂಡಿತವಾಗಿಯೂ ಅದು ಆಗೋದು ನಿಮಗೆ ತೊಂದರೆ. ಹಾಗಾಗಿ ಮಧ್ಯವರ್ತಿಕೆ ಕೆಲಸನ ಯಾವುದೇ ಕಾರಣಕ್ಕೂ ಮೇಷರಾಶಿಯವರು ಮಾಡಲೇಬೇಡಿ. ಇನ್ನು ಸಂತಾನ ಪ್ರಯತ್ನ ಅನ್ನೋದು ಈ ತಿಂಗಳಲ್ಲಿ ಬೇಡವಾಗಿರುತ್ತೆ. ಜೊತೆಗೆ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಅಲೆದಾಟ ಬರಬಹುದು. ನಿಮ್ಮ ಮಕ್ಕಳಿಗೆ ಎಜುಕೇಷನ್ ಕೊಡಿಸೋಕ್ಕೆ ಸ್ವಲ್ಪ ಓಡಾಟ ತಿರುಗಾಟ ಇದು ಇದ್ದೇ ಇರುತ್ತೆ. ಇನ್ನು ವ್ಯವಹಾರದಲ್ಲಿ ಆತುರ ಬೇಡವೇ ಬೇಡ, ತಾಳ್ಮೆ ಅನ್ನೋದು ಇರಲೇಬೇಕಾಗುತ್ತೆ. ಹಾಗೆಯೇ ಭೂಮಿ ವ್ಯವಹಾರ ಮಾಡುವಾಗ ತುಂಬ ಅಂದರೆ ತುಂಬಾ ಜಾಗ್ರತೆನ ಪಡಬೇಕಾಗತ್ತೆ. ಅದು ನೀವೇನಾದ್ರೂ ಅಕಸ್ಮಾತ್ ಸೈಟ್ ತಗೋಬೇಕು ಅಂತಾನೆ ಇದ್ರು ಇದೆಲ್ಲ ತುಂಬ ಹುಷಾರಾಗಿ ಮಾಡಬೇಕಾಗತ್ತೆ. ಇನ್ನು ಪರಿಹಾರಗಳು ಏನೇನು ಮಾಡ್ಕೋಬೇಕು ಅಂತ ನೋಡಿದ್ರೆ, ನೀವು ಗಣಪತಿ ಆರಾಧನೆ ಮಾಡಿ, ಹನುಮಾನ್ ಚಾಲೀಸನ ಪಠನೆ ಮಾಡಿ, ಲಕ್ಷ್ಮೀ ನರಸಿಂಹಸ್ವಾಮಿಯ ಆರಾಧನೆ ಮಾಡಿ, ಶನಿಯ ಆರಾಧನೆ ಮಾಡಿ. ಇದರಿಂದ ನಿಮಗೆ ಖಂಡಿತವಾಗಿಯೂ ನಿಮಗಿರುವಂತಹ ಅಶುಭ ಫಲಗಳು ಕಡಿಮೆ ಆಗುತ್ತೆ, ಶುಭ ಫಲಗಳೇ ಹೆಚ್ಚಾಗುತ್ತೆ. ನೋಡಿದ್ರಲ್ಲ ಮೇಷರಾಶಿಯವರಿಗೆ ಜೂನ್ ತಿಂಗಳಲ್ಲಿ ಹೇಗಿದೆ ಅಂತ. ನಿಮ್ಮದು ಕೂಡ ಮೇಷರಾಶಿಯಾಗಿದ್ದರೆ ತಪ್ಪದೇ ಈಗಲೇ ಜೈ ಬಜರಂಗಿ ಅಂತ ಕಮೆಂಟ್ ಮಾಡಿ. ಈ ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಮುಂದಿನ ಹೊಸ ವಿಡಿಯೋಗಳ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ನಮ್ಮ ಚಾನಲ್. ಧನ್ಯವಾದಗಳು.